ಹಲೋ ಸ್ಟೂಡೆಂಟ್, ಇವತ್ತಿನ ಹಿಸ್ಟ್ರಿ ಸಬ್ಜೆಕ್ಟಲ್ಲಿ ನಾವು ಚಾಪ್ಟರ್ ನಂಬರ್ 7.2 ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ 1857 ಅಥವಾ ಚಾಪ್ಟರ್ ನಂಬರ್ 7.2 ದ ಫಸ್ಟ್ ವಾರ್ ಆಫ್ ಇಂಡಿಪೆಂಡೆನ್ಸ್ 1857. ಈ ಒಂದು ಚಾಪ್ಟರ್ ಬಗ್ಗೆ ನಾವಿವತ್ತು ನೋಡೋಣ. ಲಾಸ್ಟ್ ಕ್ಲಾಸಲ್ಲಿ ನಾವು ಭಾರತಕ್ಕೆ ಯುರೋಪಿಯನ್ನರ ಆಗಮನ ಅಥವಾ ಅಡ್ವೆಂಟ್ ಆಫ್ ಯುರೋಪಿಯನ್ಸ್ ಅನ್ನುವಂತಹ ಒಂದು ಚಾಪ್ಟರನ್ನು ನೋಡಿದ್ವಿ. ಅದಾದ ನಂತರ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಥವಾ ದ ಫಸ್ಟ್ ವಾರ್ ಆಫ್ ಇಂಡಿಯನ್ ಇಂಡಿಪೆಂಡೆನ್ಸ್ ಅನ್ನೋದನ್ನು ನೋಡೋಣ. ಈ ಒಂದು ದಂಗೆ 1857 ನಡೆಯುತ್ತೆ. ಅಂದರೆ ಇದು ಭಾರತದ ಇತಿಹಾಸದಲ್ಲಿ ಒಂದು ವಿಶಿಷ್ಟವಾದಂತಹ ಸ್ಥಾನವನ್ನು ಹೊಂದಿದೆ ಅಂತ ಹೇಳ್ಬೋದಾಗಿದೆ. ಇದನ್ನು ಸಿಪಾಯಿ ದಂಗೆ ಅಥವಾ ಭಾರತೀಯ ಬಂಡಾಯ ಮತ್ತು ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅನ್ನುವಂತಹ ವಿವಿಧ ಹೆಸರುಗಳಿಂದ ಈ ಒಂದು ಹೋರಾಟವನ್ನು ಕರೀತಾರೆ. ಇದು ಬ್ರಿಟಿಷರ ವಿರುದ್ಧ ಭಾರತೀಯರು ನಡೆಸಿದಂತಹ ಪ್ರಥಮವಾಗಿ ಅಂತಂದರೆ ಫಸ್ಟ್ ಭಾರತೀಯರು ಬ್ರಿಟಿಷರ ವಿರುದ್ಧ ನಡೆಸಿದಂತಹ ಒಂದು ದಂಗೆಯಾಗಿದೆ. ಈ ಘಟನೆಯನ್ನು ಈಸ್ಟ್ ಇಂಡಿಯಾ ಕಂಪನಿಯ ನೀತಿಗಳ ಅಂದರೆ ಅವರು ಈಸ್ಟ್ ಇಂಡಿಯಾ ಕಂಪನಿಯವರು ಭಾರತಕ್ಕೆ ಬಂದು ಏನು ಮಾಡ್ತಾರೆ ಅಂತಂದರೆ ಭಾರತದಲ್ಲಿ ಒಂದು ಶೋಷಣೆಯನ್ನು ಜನರಲ್ಲಿ ಒಂದು ಶೋಷಣೆಯನ್ನು ಮಾಡ್ತಾರೆ. ಇದರಿಂದ ಏನಾಗ್ತದೆ ಅಂತಂದರೆ ಭಾರತೀಯ ಜನರಲ್ಲೆಲ್ಲ ಒಂದು ಅತೃಪ್ತಿ ಸ್ಫೋಟವಾಗಿರುತ್ತೆ. ಇದನ್ನು ಭಾರತೀಯರು ಏನು ಮಾಡ್ತಾರೆ ಅಂತಂದರೆ ಅವರ ವಿರುದ್ಧ ಹೋರಾಟವನ್ನು ಮಾಡುವಂಥ ಒಂದು ಪಣವನ್ನು ತೊಡ್ತಾರೆ. ಆದ್ದರಿಂದ ಇದು ಅಂದರೆ ಭಾರತೀಯರು ಬ್ರಿಟಿಷರ ವಿರುದ್ಧ ಪ್ರಥಮವಾಗಿ ಹೋರಾಡಿದಂಥ ಒಂದು ದಂಗೆ ಅಂತ ಹೇಳ್ತಾರೆ. ಆದ್ದರಿಂದ ಇದನ್ನು ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತ ಕರೆಯುತ್ತಾರೆ. ಅಂದರೆ ಈ ಒಂದು ಭಾರತೀಯ ಸ್ವಾತಂತ್ರ್ಯ ಸಂಗ್ರಾಮವು ಸುಮಾರು ಕಾರಣಗಳನ್ನು ಒಳಗೊಂಡಿದೆ. ಯಾಕೆ ಭಾರತೀಯರು ಬ್ರಿಟಿಷರ ವಿರುದ್ಧ ದಂಗೆ ಅಥವಾ ಹೋರಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅನ್ನೋದಕ್ಕೆ ಹಲವಾರು ರೀಸನ್ಸ್ಗಳಿದೆ. ಅದರಲ್ಲಿ ನಾವು ರಾಜಕೀಯ ಕಾರಣ ಫಸ್ಟ್ ಒನ್ ನೋಡೋದಾದರೆ ರಾಜಕೀಯ ಕಾರಣ, ಸೆಕೆಂಡ್ ಒನ್ ಆಡಳಿತಾತ್ಮಕ ಕಾರಣ, ಆರ್ಥಿಕ ಕಾರಣ, ಹಾಗೆ ಸೈನಿಕ ಕಾರಣ, ಹಾಗೆ ಈ ಒಂದು ದಂಗೆಗೆ ತತ್ಕ್ಷಣದ ಕಾರಣ ಅಂತ ಕೂಡ ನಾವು ಒಂದು ಪಾಯಿಂಟ್ಸನ್ನು ತೆಗೆದುಕೊಳ್ಬೋದು. ತಕ್ಷಣ ಯಾಕೆ ಈ ದಂಗೆ ಸ್ಟಾರ್ಟ್ ಆಗಲಿಕ್ಕೆ ಕಾರಣ ಆಯಿತು ಅನ್ನೋದು ಕೂಡ ಒಂದು ಪಾಯಿಂಟ್ಸ್ ಬರುತ್ತೆ. ಆದ್ದರಿಂದ ಇವುಗಳೆಲ್ಲ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಕಾರಣಗಳು ಅಂತ ಹೇಳ್ಬೋದಾಗಿದೆ. ಅಂದರೆ ಭಾರತದ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ನಾವು ಮೊದಲನೇ ಕಾರಣ ನೋಡೋದಾದರೆ ರಾಜಕೀಯ ಕಾರಣ. ಅಂದರೆ ರಾಜಕೀಯ ಕಾರಣ ಏನಾಗಿರುತ್ತೆ ಅನ್ನೋದು ಫಸ್ಟ್ ನಾವು ನೋಡ್ಬೋದು. ಅಂದರೆ ಈಸ್ಟ್ ಇಂಡಿಯಾ ಕಂಪನಿ ಅಂದರೆ ಬ್ರಿಟಿಷರ ಒಂದು ಕಂಪನಿಯಾಗಿದ್ದಂತಹ ಈಸ್ಟ್ ಇಂಡಿಯಾ ಕಂಪನಿ ಏನು ಮಾಡುತ್ತೆ ಅಂತಂದರೆ ತನ್ನ ಒಂದು ವಿಸ್ತರಣಾ ನೀತಿ ಅಂತಂದರೆ ರಾಜ್ಯವನ್ನು ಬಳಸಿಕೊಳ್ಳುವಂತಹ ಅಥವಾ ರಾಜ್ಯವನ್ನು ಆಕ್ರಮಿಸಿಕೊಳ್ಳುವಂತಹ ಒಂದು ನೀತಿ ಇದಕ್ಕೆ ಮುಖ್ಯ ಕಾರಣ ಆಗಿರುತ್ತೆ. ಅಂದರೆ ಬ್ರಿಟಿಷರು ಭಾರತೀಯ ರಾಜ್ಯಗಳ ಒಂದು ಆಂತರಿಕ ವ್ಯವಹಾರಗಳಲ್ಲಿ ಅಂದರೆ ಬ್ರಿಟಿಷರು ಏನು ಮಾಡ್ತಾರೆ ಅಂತಂದರೆ ಭಾರತದಲ್ಲಿದ್ದಂತಹ ರಾಜ್ಯಗಳಲ್ಲಿ ರಾಜ್ಯಭಾರವನ್ನು ಮಾಡುತ್ತಿದ್ದಂಥ ರಾಜರ ಒಂದು ಆಂತರಿಕ ವ್ಯವಹಾರಗಳಲ್ಲಿ ಇವರು ಹಸ್ತಕ್ಷೇಪ ಮಾಡಲು ಸ್ಟಾರ್ಟ್ ಮಾಡ್ತಾರೆ. ಅಂದರೆ ರಾಜರನ್ನು ಇವರು ಏನು ಮಾಡ್ತಾರೆ ಅಂತಂದರೆ ಆ ರಾಜರುಗಳನ್ನು ಬಳಸಿಕೊಂಡು ಅವರಲ್ಲೇ ಏನು ಮಾಡ್ತಾರೆ ಒಳಗೊಳಗೆ ಅಂದರೆ ಒಂದು ರಾಜನಿಗೆ ಇನ್ನೊಂದು ರಾಜನ ಮೇಲೆ ಅಥವಾ ರಾಜನ ಮೇಲೆ ಅಥವಾ ಒಂದು ರಾಜ್ಯಕ್ಕೆ ಇಂದ ಇನ್ನೊಂದು ರಾಜ್ಯದ ಮೇಲೆ ಒಡೆದು ಆಳುವ ನೀತಿ. ಅಂದರೆ ಈ ಬ್ರಿಟಿಷರು ಏನು ಮಾಡ್ತಾರೆ ಇವರ ಮಧ್ಯೆ ಒಡೆದು ಆಳುವ ನೀತಿಯನ್ನು ಅನುಸರಿಸಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಹಾಗೆ
ಡಾಲ್ ಔಸಿ ಅನ್ನುವಂತಹ ಒಬ್ಬ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಅಂತ ಅಧಿಕಾರಿ ಅವನೇನು ಮಾಡ್ತಾನೆ ಅಂತಂದರೆ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಮತ್ತು ಸಹಾಯಕ ಸೈನ್ಯ ಪದ್ಧತಿಯನ್ನು ಭಾರತೀಯ ರಾಜರುಗಳ ಮೇಲೆ ಹೇರ್ತಾನೆ. ಅಂದರೆ ನಾನು ಲಾಸ್ಟ್ ಕ್ಲಾಸಲ್ಲಿ ಹೇಳಿದಂತೆ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅಂತ ಹೇಳಿದರೆ ಏನು ಅಂತಂದರೆ ಇದು ಏನು ಮಾಡ್ತಾನೆ ಅಂತಂದರೆ ದತ್ತು ಮಕ್ಕಳು ಅಂದರೆ ಒಬ್ಬ ರಾಜನಿಗೆ ಗಂಡು ಮಕ್ಕಳಿಲ್ಲದಂತಹ ಕಾರಣದಲ್ಲಿ ಗಂಡು ಮಕ್ಕಳಿಲ್ಲದಿದ್ದಾಗ ಏನು ಮಾಡ್ಬೋದಾಗಿತ್ತು ಅಂತಂದರೆ ದತ್ತು ಮಕ್ಕಳನ್ನು ತೆಗೆದು ಅವರಿಗೆ ಆಡಳಿತದ ನೀತಿಯನ್ನು ಅಥವಾ ಒಬ್ಬ ರಾಜ ಏನು ಮಾಡ್ತಾ ಇದ್ದ ಅಂತಂದರೆ ಗಂಡು ಮಕ್ಕಳಿಲ್ಲದಿದ್ದಾಗ ದತ್ತು ಮಕ್ಕಳನ್ನು ತೆಗೆದುಕೊಂಡು ಮುಂದಿನ ರಾಜ್ಯಭಾರವನ್ನು ನೋಡಿಕೊಳ್ಳುವ ಅಥವಾ ಅವನನ್ನು ರಾಜನನ್ನಾಗಿ ಆಳ್ವಿಕೆಯನ್ನು ಮಾಡಿಸ್ತಾ ಇದ್ದ. ಆದರೆ ಡಾಲ್ಹೌಸಿ ಏನು ಮಾಡ್ತಾನೆ ಅಂತಂದರೆ ಈ ಒಂದು ನೀತಿಯನ್ನು ಜಾರಿಗೆ ತರ್ತಾನೆ. ಅಂದರೆ ದತ್ತು ಮಕ್ಕಳಿಗೆ ಯಾವುದೇ ರೀತಿಯಾದಂಥ ಹಕ್ಕಿಲ್ಲ, ಅವರು ರಾಜನಾಗಲಿಕ್ಕೆ ಅರ್ಹರಲ್ಲ ಅನ್ನುವಂತಹ ಒಂದು ನೀತಿಯನ್ನು ಜಾರಿಗೆ ತರ್ತಾರೆ. ಹಾಗೆ ಸಹಾಯಕ ಸೈನ್ಯ ಪದ್ಧತಿ ಕೂಡ ಒಂದಾಗಿರುತ್ತೆ. ಸಹಾಯಕ ಸೈನ್ಯ ಪದ್ಧತಿ ಅಂತಂದರೆ ಒಬ್ಬ ರಾಜ ಅಂದರೆ ಕೆಲವು ನಿಬಂಧನೆಗಳನ್ನು ಒಬ್ಬ ರಾಜನು ಏನು ಮಾಡಬೇಕಾಗಿತ್ತು, ಬ್ರಿಟಿಷರ ಸೈನ್ಯವನ್ನು ಇಟ್ಕೊಳ್ಬೇಕಾಗಿತ್ತು. ಅಂದರೆ ಬ್ರಿಟಿಷರಿಂದ ಸೋತಂಥ ರಾಜನು ಬ್ರಿಟಿಷರ ಸೈನ್ಯವನ್ನು ಇಟ್ಕೊಳ್ಬೇಕಾಗಿತ್ತು. ಆ ಸೈನ್ಯದ ಖರ್ಚು ವೆಚ್ಚಗಳನ್ನು ಆ ರಾಜನೇ ಭರಿಸಬೇಕಾಗಿತ್ತು. ಆ ರಾಜ ಆ ಖರ್ಚು ವೆಚ್ಚ ಭರಿಸದಿದ್ದಲ್ಲಿ ತನ್ನ ರಾಜ್ಯದ ಒಂದು ಭಾಗವನ್ನು ಬ್ರಿಟಿಷರಿಗೆ ಬಿಟ್ಟು ಕೊಡಬೇಕಾಗಿತ್ತು. ಈ ಒಂದು ರಾಜಕೀಯ ಕಾರಣಗಳು ಬ್ರಿಟಿಷರಲ್ಲಿ ಅಥವಾ ಭಾರತೀಯರಲ್ಲಿ ಕೆಲವು ರಾಜರುಗಳಿಗೆ ಇದನ್ನು ಸಹಿಸ್ಕೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ. ಅವ್ರು ಏನು ಮಾಡ್ತಾರೆ ಅಂತಂದರೆ ಬ್ರಿಟಿಷರ ವಿರುದ್ಧ ಕೋಪಗೊಳ್ತಾರೆ. ಇದು ಒಂದು ಮೇನ್ ರೀಸನ್ ಅಥವಾ ಮುಖ್ಯವಾದಂಥ ಕಾರಣ, ರಾಜಕೀಯ ಕಾರಣ ಅಂತ ಹೇಳ್ಬೋದಾಗಿದೆ. ಆದ್ದರಿಂದ ಈ ನೀತಿಯಿಂದಾಗಿ ಸತಾರಾ, ಜೈಪುರ, ಝಾನ್ಸಿ, ಉದಯಪುರ ಮೊದಲಾದ ಸಂಸ್ಥಾನಗಳು ಬ್ರಿಟಿಷರ ವಶವಾಗುತ್ತೆ ಅಂತ ಹೇಳ್ಬೋದು. ಅಂದರೆ ದ ಫಸ್ಟ್ ವಾರ್ ಆಫ್ ಇಂಡಿಯನ್ ಇಂಡಿಪೆಂಡೆನ್ಸ್. The British brought in many policies to extend their rule over India. The subsidiary alliance and doctrine of lapse were some of them. As a result of these policies, many Indian states became part of the British Empire, and that made Indians unhappy. This led to protest against the British in 1857. The English historians termed it as the Sepoy Mutiny. The revolt of 1857 has a unique place in the history of India. This event is called by different names such as the Sepoy Mutiny, the Indian Rebellion, and the First War of Indian Independence. This was the first united revolt against the British. It was the outburst of accumulated discontent of Indians against the policies of East India Company and its imperialist exploitation. The British called it Sepoy Mutiny, whereas the nationalists called it the First War of Indian Independence. Reasons for the First War of Indian Independence is one of the political reasons. Many Indian kings had to lose their kingdoms due to the doctrine of lapse implemented by the British. Satara, Jaipur, Jhansi, Udaipur, and many other states become part of the British Empire. Lord Dalhousie abolished the kingship of Tanjore and Carnatic Nawabs. The British returned Mughal kings and many other kings. The soldiers dependent on this king became unemployed, and this became the main reasons of
protest against the British. Political causes is the expansionist policy of the East India Company was an important cause. The British interfered in the internal matters of Indian states and followed the policy of divide and rule. The subsidiary alliance and the doctrine of lapse enraged Indian princes. The policy of doctrine of lapse was also applied to big jamindars. Because of all these reasons, the king's princes, their quarters and disbanded soldiers and tenants were angry with the British. ನೆಕ್ಸ್ಟ್ ಪಾಯಿಂಟ್ಸ್ ನಾವು ನೋಡೋದಾದರೆ ಆಡಳಿತಾತ್ಮಕ ಕಾರಣಗಳು. ಇಂಗ್ಲಿಷರು ಹೊಸ ನಾಗರಿಕ ಮತ್ತು ಅಪರಾಧ ಕಾಯ್ದೆಗಳನ್ನು ಜಾರಿಗೆ ತರ್ತಾರೆ. ಲಕ್ಷಾಂತರ ಸೈನಿಕರು ನಿರುದ್ಯೋಗಿಗಳಾಗ್ತಾರೆ. ಇದು ಬ್ರಿಟಿಷರ ವಿರುದ್ಧದ ದಂಗೆಗೆ ಕಾರಣ ಆಗುತ್ತೆ. ಜೊತೆಗೆ ಕೈಗಾರಿಕಾ ಕ್ರಾಂತಿ ಕೂಡ ಬ್ರಿಟಿಷರು ನಡೆಸ್ತಾರೆ. ಹಾಗೆ ಈ ಕೈಗಾರಿಕಾ ಕ್ರಾಂತಿಯಿಂದ ಗೃಹ ಕೈಗಾರಿಕೆಗಳು ತೀವ್ರವಾದಂಥ ಆರ್ಥಿಕ ನಷ್ಟವನ್ನು ಅನುಭವಿಸಿ ಶಿಥಿಲಗೊಳ್ಳುತ್ತವೆ. ಭಾರತದ ವಸ್ತುಗಳನ್ನು ಇಂಗ್ಲೆಂಡ್ನಲ್ಲಿ ಮಾರಲು ಇಂಗ್ಲಿಷರು ದುಬಾರಿ ಸುಂಕವನ್ನು ಕೂಡ ಹೇರ್ತಾರೆ. ಹಾಗೆ ಕಾನೂನಿನಲ್ಲಿ ಪಕ್ಷಪಾತ ಮತ್ತು ಭಾರತೀಯರಿಗೆ ಪ್ರತ್ಯೇಕ ನಿಯಮಗಳು ಕೂಡ ಜಾರಿಗೆ ಬರುತ್ತೆ. ಇಂಗ್ಲಿಷ್ ನ್ಯಾಯಾಧೀಶರು ಬಹುತೇಕವಾಗಿ ಇಂಗ್ಲಿಷ್ ಪರವಾಗಿ ನ್ಯಾಯದಾನವನ್ನು ಮಾಡ್ತಾರೆ. ಹೊಸ ಕಾನೂನಿನ ಆಶಯಗಳು ಜನರಿಗೆ ಅರ್ಥವಾಗಲಿಲ್ಲ. ಅಂದರೆ ಈ ಆಡಳಿತಾತ್ಮಕ ಕಾರಣಗಳು ಜೊತೆಗೆ ಏನು ಅಂತ ಹೇಳಿದ್ರೆ ಭಾರತೀಯ ಸಾಂಪ್ರದಾಯಿಕ ಆಡಳಿತ ಪದ್ಧತಿಯನ್ನು ತೆಗೆದುಹಾಕಿ, ಅಂದರೆ ಭಾರತೀಯರು ಈ ಹಿಂದೆ ರಾಜರು ಒಂದು ಆಡಳಿತ ಪದ್ಧತಿಯನ್ನು ಜಾರಿಗೆ ತಂದಿರ್ತಾರೆ. ಆದರೆ ಅದನ್ನು ಈ ಬ್ರಿಟಿಷರು ಬಂದ ನಂತರ ಆ ಒಂದು ಸಾಂಪ್ರದಾಯಿಕ, ಅಂದರೆ ಹಿಂದಿನ ಕಾಲದಲ್ಲಿ ನಡೆದುಕೊಂಡು ಬಂದಂತಹ ಒಂದು ಆಡಳಿತ ಪದ್ಧತಿಯನ್ನು ದೂರ ಮಾಡಿ ಅಥವಾ ತೆಗೆದುಹಾಕಿ ಒಂದು ಹೊಸ ಆಡಳಿತ ಪದ್ಧತಿಯನ್ನು ಜಾರಿಗೆ ತರ್ತಾರೆ. ಇದರಿಂದಾಗಿ ಏನಾಗ್ತದೆ ಅಂತಂದರೆ ಅನೇಕ ಸ್ಥಳೀಯ ಆಡಳಿತಗಾರರು, ಅಂದರೆ ಇವರೇ ಜಾರಿಗೆ ತಂದಂಥ ಆಡಳಿತ ಪದ್ಧತಿಯಿಂದಾಗಿ ಅನೇಕರು ನಿರುದ್ಯೋಗಿಗಳಾಗ್ತಾರೆ, ಅಂದರೆ ಕೆಲಸ ಇಲ್ಲದೆ ಆಗ್ತಾರೆ. ಜೊತೆಗೆ ಇವರೆಲ್ಲ ನಿರುದ್ಯೋಗಿಗಳಾಗಿರೋದ್ರಿಂದ ಇವರಿಗೆ ಬ್ರಿಟಿಷರ ಮೇಲೆ ಕೋಪ ಬರುವ ಹಾಗೆ ಆಗುತ್ತೆ. ಹಾಗೆ ಕಾನೂನಿನ ಆಡಳಿತ ಅಥವಾ ಕಾನೂನಿನ ದೃಷ್ಟಿಯಲ್ಲಿ ಸಮಾನತೆ ಎಂಬ ಒಂದು ತತ್ವಗಳನ್ನು ಪಾಲಿಸ್ತಾ ಇರ್ತಾರೆ. ಜೊತೆಗೆ ಧರ್ಮಶಾಸ್ತ್ರ ಹಾಗೂ ಶರಿಯತ್ ಅನ್ನುವಂತಹ ಕಾನೂನನ್ನು ಭಾರತೀಯರು ಮತ್ತು ಮುಸ್ಲಿಮರು ಏನು ಮಾಡ್ತಾರೆ, ಅದರಿಂದ ಪ್ರಭಾವಿತರಾಗಿರ್ತಾರೆ. ಆದರೆ ಕಾನೂನಿನ ಮೇಲೆ ದೃಷ್ಟಿಯಲ್ಲಿ ಸಮಾನತೆ ಅನ್ನುವಂಥ ಹೊಸ ಒಂದು ಪದ್ಧತಿಯನ್ನು ಬ್ರಿಟಿಷರು ಜಾರಿಗೆ ತಂದಿದ್ದರಿಂದ ಹಿಂದೂ ಮತ್ತು ಮುಸ್ಲಿಮರಲ್ಲಿ ಒಂದು ಸಂಶಯವನ್ನು ಬಿತ್ತಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಹಾಗೆ ಭಾರತೀಯ ಆಡಳಿತದಲ್ಲಿ ಉನ್ನತ ಉದ್ಯೋಗಗಳನ್ನು ನೀಡ್ತಾ ಇರಲಿಲ್ಲ. ಅಂದರೆ ಭಾರತೀಯರಿಗೆ ಭಾರತದಲ್ಲಿ ಏನಾಗ್ತಿತ್ತು ಅಂತಂದರೆ ಒಳ್ಳೆಯ ಒಂದು ಅಥವಾ ಉನ್ನತ ಅಥವಾ ಒಳ್ಳೆಯ ಒಂದು ಪೋಸ್ಟನ್ನು ನೀಡ್ತಾ ಇರಲಿಲ್ಲ. ಇದರಿಂದ ಭಾರತೀಯ ನೌಕರರಿಗೆ ಕೊಡುತ್ತಿದ್ದಂತಹ ಸಂಬಳ ಕೂಡ ಏನಾಗುತ್ತೆ ಅಂತಂದರೆ ಭಾಳಷ್ಟು ಕಡಿಮೆ ಆಗ್ತಿತ್ತು. ಭಾರತೀಯರಿಗೆ ಕೊಡ್ತಿದ್ದಂಥ ಸಂಬಳ ಬ್ರಿಟಿಷರೇ ಸಂಬಳವನ್ನು ನಿಗದಿ ಮಾಡಿದರು. ಆದ್ದರಿಂದ ಈ ಸಂಬಳ ಕೂಡ ಬ್ರಿಟಿಷರಿಗಿಂತ, ಅಂದರೆ ಬ್ರಿಟಿಷರ ಒಂದು ಜನರಿಗೆ ಏನು ಮಾಡ್ತೀವಿ, ಹೆಚ್ಚು ಸಂಬಳವನ್ನು ಕೊಟ್ಟು ಭಾರತೀಯರಿಗೆ ಸಂಬಳವನ್ನು ಕಡಿಮೆಯಾಗಿ ಕೊಡ್ತಾಯಿದ್ರು. ಹಾಗೆ ಭಾರತೀಯರು ಕಾನೂನಿನ ಮುಂದೆ ಸರಿಸಮಾನರು ಅನ್ನುವಂಥ ಒಂದು ತತ್ವ ಕೂಡ ವಿರುದ್ಧವಾಗಿತ್ತು. ಹಾಗೆ ನಾವು ಆರ್ಥಿಕ ಕಾರಣಗಳನ್ನು ಕೂಡ ನಾವು ಇದನ್ನೇ ಕೊಡ್ಬೋದು. ಅಂದರೆ ಏನಾಗ್ತದೆ ಅಂತಂದರೆ ಈಸ್ಟ್ ಇಂಡಿಯಾ ಕಂಪನಿ ಏನು ಮಾಡುತ್ತೆ ಅಂತಂದರೆ ಆರ್ಥಿಕವಾಗಿ ಶೋಷಣೆಯನ್ನು ಮಾಡಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಅಂದರೆ ಕೈಗಾರಿಕಾ ಕ್ರಾಂತಿ, ಅಂದರೆ ಇಂಗ್ಲೆಂಡಿನಿಂದ ಆಮದು ಜಾಸ್ತಿ ಆಗುತ್ತೆ. ಅಂದರೆ ಇಂಗ್ಲೆಂಡಿನಿಂದ ವಸ್ತುಗಳನ್ನು ತರಿಸ್ಕೊಳ್ಳುವಂತಹ ಒಂದು ಪದ್ಧತಿ ಜಾಸ್ತಿಯಾಗಿ ಏನು ಮಾಡ್ತಾರೆ ಅಂತಂದರೆ ಭಾರತದಲ್ಲಿದ್ದಂಥ ಕಚ್ಚಾ ವಸ್ತುಗಳ ಪೂರೈಕೆಯನ್ನು
ಅಂದರೆ ಕಚ್ಚಾ ವಸ್ತುಗಳನ್ನು ಏನು ಮಾಡ್ತಾಯಿದ್ರು, ಇಂಗ್ಲೆಂಡಿಗೆ ತೆಗೆದುಕೊಂಡು ಹೋಗಿ ಅಲ್ಲಿ ಏನು ಮಾಡ್ತಾರೆ, ಸಿದ್ಧ ವಸ್ತುಗಳನ್ನಾಗಿ ಮಾಡಿಕೊಂಡು ಭಾರತಕ್ಕೆ ಬಂದು ಹೆಚ್ಚು ಬೆಲೆಗೆ ಅದನ್ನು ಮಾರ್ತಾಯಿದ್ರು. ಅಂದರೆ ಭಾರತದಲ್ಲಿದ್ದಂಥ ವಸ್ತುಗಳನ್ನೇ ಅವ್ರು ಏನು ಮಾಡ್ತಿದ್ರು, ತೆಗೆದುಕೊಂಡು ಹೋಗಿ ಅದನ್ನು ಒಂದು ಸಿದ್ಧ ವಸ್ತುಗಳನ್ನಾಗಿ ಮಾಡಿ ಭಾರತಕ್ಕೆ ತೆಗೆದುಕೊಂಡು ಬಂದು ಹೆಚ್ಚು ಬೆಲೆಗೆ ಮಾರಾಟವನ್ನು ಮಾಡ್ತಾಯಿದ್ರು. ಇದರಿಂದಾಗಿ ಭಾರತದಲ್ಲಿದ್ದಂತಹ ಕುಶಲಕರ್ಮಿಗಳು ಅಥವಾ ಕಸುಬುದಾರರು ಅಥವಾ ಕೆಲಸವನ್ನು ಮಾಡುತ್ತಿದ್ದು ಅಂಥವರು ನಿರುದ್ಯೋಗಿಗಳಾಗ್ತಾರೆ. ಹಾಗೆ ಇದರಿಂದ ಭಾರತದಲ್ಲಿದ್ದಂತಹ ನಿರುದ್ಯೋಗಿಗಳು ಬ್ರಿಟಿಷರ ವಿರುದ್ಧ ದಂಗೆಯನ್ನು ಏಳಲಿಕ್ಕೆ ಕೂಡ ಸ್ಟಾರ್ಟ್ ಆಗುತ್ತೆ. ಹಾಗೆ ಇಂಗ್ಲಿಷ್ ನ್ಯಾಯಾಧೀಶರು ಏನು ಮಾಡ್ತಾರೆ ಅಂತಂದರೆ ಬಹುತೇಕವಾಗಿ ಇಂಗ್ಲೀಷರ ಪರವಾಗಿಯೇ ನ್ಯಾಯದಾನವನ್ನು ಮಾಡ್ತಾಯಿದ್ರು. ಇದು ಕೂಡ ಏನಾಗುತ್ತೆ, ಭಾರತೀಯರಿಗೆ ಒಂದು ಇಂಗ್ಲೀಷರು ಜಾರಿಗೆ ತಂದಂತಹ ಹೊಸ ಕಾನೂನುಗಳು ಕೂಡ ಅರ್ಥ ಆಗ್ತಾ ಇರಲಿಲ್ಲ. ಇದು ಭಾರತದಲ್ಲಿದ್ದಂತಹ ಜನರಿಗೆ ಭಾರತದಲ್ಲಿದ್ದಂತಹ ಒಂದು ಬ್ರಿಟಿಷರ ಮೇಲೆ ಒಂದು ಡೌಟ್ ಬರಲಿಕ್ಕೆ ಅಥವಾ ಒಂದು ಸಂಶಯಗಳನ್ನು ಬಿತ್ತಲಿಕ್ಕೆ ಸ್ಟಾರ್ಟ್ ಆಗುತ್ತೆ. Administrative reasons. The British brought in many civil and criminal laws into effect, but when it was implemented, there was a lot of partiality. ಅಂದರೆ administrative causes. The British introduced a new system of administration which replaced the traditional system. So many local administrators become unemployed and turned against the British. The introductions of rule of law and equality before law developed suspicions in the mind of traditional Hindus and Muslims who were influenced by the laws of Dharmastrayas and Sariyat. Indians were not given higher jobs in the administration, and the salaries paid to the Indian employees were far less than their English counterparts. This was against the English policy of equality before law. ಅಂದರೆ ಈಗಾಗಲೇ ನಾನು ಆರ್ಥಿಕ ಕಾರಣಗಳು ಹೇಳಿದಾಗೆ ಕೈಗಾರಿಕಾ ಕ್ರಾಂತಿಯಿಂದಾಗಿ ಭಾರತದ ಕರಕುಶಲತೆ ಮತ್ತು ದೇಶೀಯ ಕೈಗಾರಿಕೆಗಳು ಕ್ಷೀಣವಾಗುತ್ತೆ. ಇಂಗ್ಲೆಂಡ್ ಕೇವಲ ವ್ಯಾಪಾರಿ ರಾಷ್ಟ್ರವಾಗಿರದೆ ಕೈಗಾರಿಕೆಗಳ ಕಾರ್ಯವಾಗಿರುತ್ತು. ಹಾಗೆ ಆಂಗ್ಲ ಭಾಷೆಯು ನ್ಯಾಯಾಲಯದ ಒಂದು ಭಾಷೆಯಾಗಿತ್ತು. ಹಾಗೆ ಕಂದಾಯ ವಸೂಲಿ ಮಾಡಲು ತಾಲೂಕುದಾರರಿಗೆ ನೀಡಿದ ಹಕ್ಕುಗಳನ್ನು ಕೂಡ ಹಿಂಪಡೆಯಲಾಗಿತ್ತು. ನಾವು ಎಕನಾಮಿಕ್ ರೀಸನನ್ನು ನೋಡೋದಾದರೆ, ದ ಈಸ್ಟ್ industrialization developed in England and Indian handicraft and industrial diminished. The artisans of India became unemployed. The weavers becomes the first victims as wool and cloth making industry suffered a lot. British high customs duty on Indians good entering the market of England. Due to the Jamindari system, the farmers were exploited by Jamindars. The farmer had to undergo a lot of economic hardship and they felt insult. This led the farmers also protest against the British. The laws were applied to Indians in a different manners. English became the language of the court of English. Judge gave judgments in favor of the British. This made the Indian protest. Economic causes. The East India Company followed a policy of economic exploitation. They utilized the sources and wealth of India for their selfish ends. After industrial revolutions, imports from England increased. The British established monopoly on trade. They converted India into his supplier of raw materials and a market for their finished goods. This led to the unemployment of artisans and craftsmen. Indian handicrafts suffered.
The land revenue policies of the British were detrimental to the farmers. This made the Indian protest. ನೆಕ್ಸ್ಟ್ ಪಾಯಿಂಟ್ಸ್ ನಾವು ನೋಡೋದಾದರೆ ದಂಗೆಯ ತಕ್ಷಣ ಕಾರಣಗಳು. ಈ ದಂಗೆ ಅಥವಾ ದ ಫಸ್ಟ್ ವಾರ್ ಆಫ್ ಇಂಡಿಯನ್ ಇಂಡಿಪೆಂಡೆನ್ಸ್ಗೆ ನಾವು ಮೇನ್ ರೀಸನ್ ಏನು ಅಥವಾ ತಕ್ಷಣದ ಇಮಿಡಿಯೇಟ್ ಕಾಸಸ್ ಏನು ಅಂತ ನಾವು ನೋಡೋದಾದರೆ ಇಂಗ್ಲಿಷ್ ಸೇನೆಯಲ್ಲಿದ್ದಂಥ ಹೆಚ್ಚಿನ ಪ್ರಮಾಣದ ಭಾರತೀಯ ಸಿಪಾಯಿಗಳು ತಾವೆಲ್ಲರೂ ಒಂದಾಗಿ ಹೋರಾಡಿದರೆ ಇಂಗ್ಲೀಷರನ್ನು ಭಾರತದಿಂದ ಓಡಿಸ್ಬೋದು ಅನ್ನುವಂಥ ಒಂದು ಆತ್ಮವಿಶ್ವಾಸ ಅವರಲ್ಲಿ ಜಾಸ್ತಿ ಆಗುತ್ತೆ. ಜೊತೆಗೆ ಬಂದೂಕುಗಳಿಗೆ ಉಪಯೋಗಿಸುತ್ತಿದ್ದ ತುಪಾಕಿಗಳಿಗೆ ಹಂದಿ ಮತ್ತು ಹಸುವಿನ ಕೊಬ್ಬನ್ನು ಸವರಿದ್ದಾರೆ ಅನ್ನುವಂತಹ ವದಂತಿ ಕೂಡ ಹಬ್ಬುತ್ತೆ. ಹಾಗೆ ಹಿಂದೂಗಳಿಗೆ ಹಸು ಪವಿತ್ರವಾದರೆ ಮುಸ್ಲಿಮರಿಗೆ ಹಂದಿ ನಿಷಿದ್ಧ ಆಗಿರುತ್ತೆ. ಈ ವದಂತಿಯು ದಂಗೆಗೆ ತಕ್ಷಣ ಕಾರಣ. ಅಂದರೆ ಬ್ರಿಟಿಷರು ಹೊಸದೊಂದೊಂದು ಎನ್ಫೀಲ್ಡ್ ಅನ್ನುವಂತಹ ಬಂದೂಕನ್ನು ಉಪಯೋಗಕ್ಕೆ ತರ್ತಾರೆ. ಅಂದರೆ ಭಾರತದಲ್ಲಿ ಅವರೊಂದು ಎನ್ಫೀಲ್ಡ್ ಬಂದೂಕನ್ನು ಜಾರಿಗೆ ತರ್ತಾರೆ. ಈ ಒಂದು ತೋಟಗಳ ಮೇಲೆ ಮೇಲು ಹೊದಿಕೆ ಅಂತ ಇರುತ್ತೆ. ಈ ಒಂದು ಹೊದಿಕೆಯನ್ನು ಹಲ್ಲಿನಿಂದ ಹರಿದು ತೆಗೆದು ಬಂದೂಕಿನೊಳಗೆ ಹಾಕಬೇಕಾಗಿರುತ್ತೆ. ಈ ಒಂದು ತೋಟಗಳಿಗೆ ದನದ ಮತ್ತು ಹಂದಿ ಕೊಬ್ಬನ್ನು ಸವರಲಾಗಿದೆ ಅನ್ನುವಂಥ ಒಂದು ವದಂತಿ ಹರಡುತ್ತೆ. ಆದ್ದರಿಂದ ಆಕಳು ಹಿಂದೂಗಳಿಗೆ ಪವಿತ್ರ ಅಥವಾ ಹಸು ಹಿಂದೂಗಳಿಗೆ ಪವಿತ್ರ ಪ್ರಾಣಿಯಾದರೆ ಹಂದಿ ಮುಸ್ಲಿಮರಿಗೆ ನಿಷಿದ್ಧ ಅಥವಾ ನಿಷೇಧ ಆಗಿರುತ್ತೆ. ಇದು ಭಾರತೀಯ ಸೈನಿಕರಿಗೆ ಅಂದರೆ ಭಾರತದಲ್ಲಿದ್ದಂಥ ಹಿಂದೂ ಮತ್ತು ಮುಸ್ಲಿಮರಿಗೆ ತಮ್ಮ ಒಂದು ಧರ್ಮವನ್ನು ಬ್ರಿಟಿಷರು ಹಾಳು ಮಾಡಲು ಪ್ರಯತ್ನಿಸ್ತಾ ಇದ್ದಾರೆ ಅನ್ನುವಂಥ ಒಂದು ಭಾವನೆ ಮೂಡುತ್ತೆ. ಆದ್ದರಿಂದ ಭಾರತೀಯ ಸೈನಿಕರು ಬಂದೂಕುಗಳನ್ನು ಉಪಯೋಗಿಸಲು ನಿರಾಕರಿಸ್ತಾರೆ ಮತ್ತು ಬ್ರಿಟಿಷರು ಭಾರತೀಯ ಸೈನಿಕರಿಗೆ ಬಂದೂಕುಗಳನ್ನು ಉಪಯೋಗಿಸಲೇಬೇಕು ಅಂತ ಒತ್ತಾಯವನ್ನು ಕೂಡ ಮಾಡ್ತಾರೆ. ಇದರಿಂದ ಏನಾಗುತ್ತೆ ಅಂತಂದರೆ ಬ್ರಿಟಿಷರ ವಿರುದ್ಧ ಭಾರತೀಯ ಸೈನಿಕರು ದಂಗೆ ಏಳಲಿಕ್ಕೆ ತತ್ಕ್ಷಣದ ಅಥವಾ ಇಮಿಡಿಯೇಟ್ ಕಾಸ್ ಆಗುತ್ತೆ ಅಂತ ಹೇಳ್ತಾರೆ. ಮಿಲಿಟರಿ ರೀಸನ್ಸ್. The situation of Indian soldiers in the British army was very pathetic. They did not have the status, salary or promotions that of the British soldiers. Indian soldiers were also prized to work overseas, which created resentment due to their religious beliefs. The Indian soldiers believed that they can drive away the British if all of them united. During this time, the British started providing Royal Enfield guns, which was a type of a new and improved guns. A rumor spread that the bullets of these guns were smeared in the fat of fig and cow. The cow was sacred of Hindus and the fig was prohibited for Muslims. The Indian soldiers refused to use the refill and this became the immediate cause for the mutiny. The rumor caused a lot of unrest in Barrackford military soldiers. When the soldiers were asked to load the bullets to the gun by chewing off the cover of the bullet, the soldiers refused to do it. The soldiers revolted against the British officers. Mangal Pandey, an Indian soldier, shot a British officer. Mangal Pandey was arrested and after a trial it was hanged to death. Immediate causes. The British introduced a new Enfield refills. The cover of the cartridges had to be turned with the teeth to load into the refill. There was a rumor that that were simmered with the fat of the cow and fig.
cow was sacred to Hindus and fig was prohibited for Muslim. The Indian sepoys felt that the British were trying to spoil their religion. The Indian soldiers refused to use the rifles and British forced and threatened the Indian soldiers to use them. This started the revolt against the British. So, this is the main or immediate causes to the first war of Indian independence. ಅಂದರೆ ಈ ಒಂದು ದಿನದ ಕಲಿಕೆ ಇನ್ನೋಟವನ್ನು ನಾವು ನೋಡೋದಾದರೆ ಅಥವಾ ನಾವು ಈಗಿನ ಈ ಒಂದು ಚಾಪ್ಟರ್ನ ನೋಡೋದಾದರೆ ಏನೇನು ಕಲ್ತ್ವಿ ಅನ್ನೋದನ್ನು ನೋಡೋದಾದರೆ ನಾವು ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಕಾರಣಗಳು, ಆ ಒಂದು ಕಾರಣಗಳಲ್ಲಿ ನಾವು ರಾಜಕೀಯ ಕಾರಣವನ್ನು ನೋಡಿದ್ವಿ, ಆರ್ಥಿಕ ಕಾರಣ ಅಥವಾ ಪೊಲಿಟಿಕಲ್ ಕಾಸಸ್, ಅಡ್ಮಿನಿಸ್ಟ್ರೇಟಿವ್ ಕಾಸಸ್ ಆರ್ ಎಕನಾಮಿಕ್ ಕಾಸಸ್ ಅಥವಾ ಆರ್ಥಿಕ ಕಾರಣ, ಆಡಳಿತಾತ್ಮಕ ಕಾರಣ, ಸೈನಿಕ ಕಾರಣ, ಹಾಗೆ ದಂಗೆಗೆ ತತ್ಕ್ಷಣದ ಕಾರಣ, ಮಿಲಿಟರಿ ಕಾಸಸ್, ಇಮಿಡಿಯೇಟ್ ಕಾಸಸ್ ಅನ್ನು ನಾವು ಈ ಒಂದು ಕಲಿಕೆಯಲ್ಲಿ ಅಥವಾ ಈ ಒಂದು ಚಾಪ್ಟರ್ಲಿ ನಾವು ನೋಡಿದ್ವಿ. ಸೊ ಈ ಒಂದು ಚಾಪ್ಟರ್ಲಿ ನಮಗೆ ಕೇಳುವಂತಹ ಕ್ವೆಶನ್ 5 ಮಾರ್ಕ್ಸಿಗೆ 10 ಮಾರ್ಕ್ಸಿಗೆ ಕೇಳುವಂತಹ ಕ್ವೆಶನ್, ಭಾರತದ ಮೊದಲ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಕಾರಣಗಳು ಮತ್ತು ಪರಿಣಾಮಗಳು. ಅಂದರೆ ಈ ಒಂದು ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ನಮಗೆ ಕಾರಣಗಳನ್ನು ನಾವು ನೋಡಿದ್ವಿ. ಏನು ಅಂತಂದರೆ ರಾಜಕೀಯ ಕಾರಣ, ಆಡಳಿತಾತ್ಮಕ ಕಾರಣ ಅಥವಾ ಆರ್ಥಿಕ ಕಾರಣ, ಸೈನಿಕ ಕಾರಣ, ಹಾಗೆ ತತ್ಕ್ಷಣದ ಕಾರಣಗಳು. ಹಾಗೆ ಈ ಒಂದು ದಂಗೆಯ ಒಂದು ಗತಿ ಏನಾಗುತ್ತೆ ಅಂತಂದರೆ ಅಥವಾ ಇದರ ಒಂದು ರಿಸಲ್ಟ್ ಏನಾಗುತ್ತೆ ಅಂತ ಹೇಳಿದ್ರೆ, ಪರಿಣಾಮ ಏನು ಅಂತಂದರೆ ಈ ಒಂದು ಭಾರತೀಯರು ಇವರ ವಿರುದ್ಧ ದಂಗೆ ಏಳಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ದಂಗೆ ಏಳುವಾಗ ಏನಾಗುತ್ತೆ ಅಂತಂದರೆ ಹಲವಾರು ಕಡೆ ದಂಗೆ ನಡೆಯುತ್ತೆ. ಈ ದಂಗೆಯಲ್ಲಿ ಹಲವಾರು ಜನರು ಭಾರತೀಯ ಒಂದು ಪರಿಣಾಮಗಳನ್ನು ನಾವು ನೋಡೋದಾದರೆ ಇದು ಇಂಗ್ಲೀಷರಿಗೆ ಭಾರತೀಯರ ಮೇಲೆ ರಾಷ್ಟ್ರಾಭಿಮಾನ ಅಥವಾ ಇಂಗ್ಲೀಷರಿಗೆ ಭಾರತೀಯರ ಒಂದು ರಾಷ್ಟ್ರಾಭಿಮಾನವನ್ನು ತೋರಿಸಿಕೊಡುತ್ತೆ. ಜೊತೆಗೆ ಹಿಂದೂಗಳು ಹಾಗೂ ಮುಸ್ಲಿಮರು ಒಟ್ಟಾಗಿ ಬ್ರಿಟಿಷರ ವಿರುದ್ಧ ಹೋರಾಟವನ್ನು ನಡೆಸ್ತಾರೆ. ಇದು ಅವರಲ್ಲಿ ಏನಾಗುತ್ತೆ ಅಂತಂದರೆ ಹಿಂದೂ ಮುಸ್ಲಿಮರಲ್ಲಿ ಏಕತೆಯನ್ನು ಮೂಡಿಸಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಈಸ್ಟ್ ಇಂಡಿಯಾ ಕಂಪನಿಯ ಆಳ್ವಿಕೆಯನ್ನು ರದ್ದುಗೊಳಿಸಲಾಗುತ್ತೆ. ಜೊತೆಗೆ ಇಂಗ್ಲೆಂಡಿನ ರಾಣಿ ಭಾರತದ ಆಡಳಿತವನ್ನು ವಹಿಸ್ಕೊಳ್ತಾಳೆ. ಹಾಗೆ ಇಂಗ್ಲೆಂಡ್ ರಾಣಿ ವಿಕ್ಟೋರಿಯಾ ಇವಳು ಏನು ಮಾಡ್ತಾಳೆ ಅಂತಂದರೆ ಒಂದು ಆಶ್ವಾಸನೆಯನ್ನು ಭಾರತೀಯರಿಗೆ ಹೊರಡಿಸ್ತಾಳೆ. ಬ್ರಿಟಿಷ್ ಸರ್ಕಾರ ಇನ್ನು ಮುಂದೆ ಯಾವುದೇ ಭಾರತೀಯ ರಾಜ್ಯಗಳನ್ನು ವಿಲೀನಗೊಳಿಸಿಕೊಳ್ಳುವುದಿಲ್ಲ. ಹಾಗೆ ದತ್ತುಪುತ್ರರನ್ನು ಪಡೆಯುವ ಭಾರತೀಯರ ಅರಸರ ಹಕ್ಕನ್ನು ಮಾನ್ಯ ಮಾಡಲಾಗುವುದು. ದತ್ತುಪುತ್ರರಿಗೆ ಹಕ್ಕನ್ನು ನೀಡಲಾಗುತ್ತೆ. ಜೊತೆಗೆ ಬ್ರಿಟಿಷ್ ಸರ್ಕಾರವು ಭಾರತೀಯರ ಧಾರ್ಮಿಕ ನಂಬಿಕೆಗಳಲ್ಲಿ ಹಸ್ತಕ್ಷೇಪ ಮಾಡುವುದಿಲ್ಲ ಅಥವಾ ಧರ್ಮದಲ್ಲಿ ಅವರು ಮಧ್ಯೆ ತಲೆ ಹಾಕುವುದಿಲ್ಲ. ಜೊತೆಗೆ ಭಾರತೀಯರಿಗೆ ಆಡಳಿತದಲ್ಲಿ ಹೆಚ್ಚಿನ ಅವಕಾಶಗಳನ್ನು ಕೂಡ ನಾವು ಒದಗಿಸಿಕೊಡ್ತೇವೆ ಅಂತ ಈ ಒಂದು ಸಂಗ್ರಾಮದ ಪರಿಣಾಮ ಆಗುತ್ತೆ. ಅಂದರೆ ಇದರ ರಿಸಲ್ಟ್ ಏನು ಅಂದರೆ ದ ರಿವಾಲ್ಟ್ ಗೇವ್ ಇಂಗ್ಲಿಷ್ ದ ಟೇಸ್ಟ್ ಆಫ್ ಇಂಡಿಯನ್ ಪ್ಯಾಟ್ರಿಯೋಟಿಸಮ್. It brought unity among the Hindus and Muslims because they fought together against the British. The rule of East India Company was abolished and British Crown took over the administrations of India. Queen Victoria issued her famous proclamation in 1858 according to which the following promises which were given to the Indians. The British government will not annex any more Indian status. The right of the Indian kings to adopt were recognized. The British government will not interfere in the religious beliefs of the Indians. That the Indians will get better opportunities in administration. So, ಇವಿಷ್ಟು ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ನಡೆದಂತಹ ಒಂದು ಕಾರಣ ಹಾಗೂ ಪರಿಣಾಮಗಳು. ಇದನ್ನು 10 ಮಾರ್ಕ್ಸಿಗೆ ಕೇಳ್ತಾರೆ. ಜೊತೆಗೆ 1 ಮಾರ್ಕ್ಸಿಗೆ ಕೇಳುವಂಥ ಕ್ವೆಶನ್,
ಭಾರತದ ಮೊದಲ ಸ್ವಾತಂತ್ರ್ಯ ಸಂಗ್ರಾಮ ನಡೆದ ವರ್ಷ ಯಾವುದು? ಅಥವಾ ಇನ್ ವಿಚ್ ಇಯರ್ ಡಿಡ್ ದ ಫಸ್ಟ್ ವಾರ್ ಆಫ್ ಇಂಡಿಯನ್ ಇಂಡಿಪೆಂಡೆನ್ಸ್ ಆಕೋ. ಹಾಗೆ ನೆಕ್ಸ್ಟ್ 2 ಮಾರ್ಕ್ಸಿಗೆ ಕೇಳುವಂಥ ಕ್ವೆಶನ್, ಭಾರತದ ಮೊದಲ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ತತ್ಕ್ಷಣದ ಕಾರಣ ಯಾವುದು? ಅಥವಾ ವಾಟ್ ವಾಸ್ ದ ಇಮಿಡಿಯೇಟ್ ಕಾಸಸ್ ಫಾರ್ ದ ಫಸ್ಟ್ ವಾರ್ ಆಫ್ ಇಂಡಿಯನ್ ಇಂಡಿಪೆಂಡೆನ್ಸ್? ನಾನು ಈಗಾಗಲೇ ಹೇಳಿದಾಗೆ ಇಂಡಿಯನ್ ಇಂಡಿಪೆಂಡೆನ್ಸ್ ಅಥವಾ ಭಾರತದ ತಕ್ಷಣದ ಕಾರಣ ಏನು ಅಂತಂದರೆ, ಅವರು ಭಾರತಕ್ಕೆ ಒಂದು ಎನ್ಫೀಲ್ಡ್ ಬಂದೂಕನ್ನು ಕೊಡ್ತಾರೆ. ಆ ಒಂದು ಎನ್ಫೀಲ್ಡ್ ಬಂದೂಕುಗಳಿಗೆ ದನದ ಮತ್ತು ಹಂದಿಯ ಕೊಬ್ಬನ್ನು ಸವರಲಾಗಿದೆ ಅನ್ನುವಂಥ ಒಂದು ರೂಮರನ್ನು ಹಬ್ಬಿಸ್ತಾರೆ ಅಥವಾ ಒಂದು ವದಂತಿಯನ್ನು ಹಬ್ಬಿಸ್ತಾರೆ. ಇದು ತಕ್ಷಣದ ಕಾರಣ ಆಗುತ್ತೆ. ಥ್ಯಾಂಕ್ ಯು.